ಇನ್ನು ಮಳೆಯಿಂದ ಸೋರಿಕೆ ಆಗ್ತಿದ್ಯಾ ನೂತನ ಸಂಸತ್ ಭವನ ವಿಡಿಯೋ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ ಸಂಸತ್ ಭವನದ ಒಳಗೆ ಬಕೆಟ್ ಇಟ್ಟಿರುವಂತಹ ಒಂದು ದೃಶ್ಯ ಶೇರ್ ಮಾಡಿದೆ. ಮಳೆಯಿಂದ ನೂತನ ಸಂಸತ್ ಭವನ ಸೋರಿಕೆ ಆಗ್ತಾ ಇದೆಯಾ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇದೆ. ವಿಡಿಯೋನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಸಂಸತ್ ಭವನದ ಒಳಗೆ ಬಕೆಟ್ ಇಟ್ಟಿರುವಂತಹ ದೃಶ್ಯ ಒಂದು ವಿಡಿಯೋ ಹೊಸ ಸಂಸತ್ ಎಂದಷ್ಟೇ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಸೊ ಸದ್ಯಕ್ಕೆ ನೋಡ್ತಾ ಇದ್ರೆ ಒಂದ್ ಕಡೆ ಈ ವಿಡಿಯೋ ಇದೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಈಗ ವಿಡಿಯೋನ ಟ್ಯಾಗ್ ಮಾಡಲಾಗಿದೆ. ನೀವೀಗ ನೋಡ್ತಾ ಇದ್ರೆ ಸೊ ಹೊಸ ಸಂಸತ್ನಲ್ಲಿ ಎಂದಷ್ಟೇ ಟ್ವಿಟರ್ ಎಕ್ಸ್ ನಲ್ಲಿ ಈ ಒಂದು ಪೋಸ್ಟ್ ಅನ್ನ ಮಾಡಲಾಗಿದೆ. ಹೊಸ ಸಂಸತ್ನಲ್ಲಿ ಬಕೆಟ್ ಇಡಲಾಗಿದೆ, ಸೋರ್ತಾ ಇದೆ ಅಂತ. ಸೊ ಮಳೆಯಿಂದಾಗಿ ಸೋರಿಕೆ ಆಗ್ತಾ ಇದೆ ನೂತನ ಸಂಸತ್ ಭವನ ಅನ್ನೋ ಒಂದು ಫೋಟೋ ಮತ್ತೊಂದು ವಿಡಿಯೋನ ಕೂಡ ಟ್ಯಾಗ್ ಮಾಡಲಾಗಿದೆ. ಸೊ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಹಳ ಮಳೆ ಆಗ್ತಿದೆ. ಈಗ ರಾತ್ರಿ ಸುರಿದಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೂತನ ಸಂಸತ್ ಭವನ ಕೂಡ ಬಿಟ್ಟಿಲ್ಲ. ಹೊಸ ಸಂಸತ್ ಭವನದ ಆವರಣಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಮಕರ ದ್ವಾರ ಜಲಾವೃತವಾಗಿದೆ. 2 ಅಡಿಗೂ ಹೆಚ್ಚು ನೀರು ನಿಂತಿರೋದು. ಸೊ ಒಂದು ಸಂಸತ್ ಭವನ, ಹೊಸ ಸಂಸತ್ ಭವನ ಅಂತ ಮಕರ ದ್ವಾರ ಜಲಾವೃತವಾಗಿರೋದು. ಹಾಗೆಯೇ ಸಂಸತ್ ಭವನ ಕಟ್ಟಡದ ಒಳಗೆ ನೀರು ಸೋರ್ತಾ ಇರೋದಕ್ಕೆ ಒಂದು ಬಕೆಟನ್ನು ಇಡಲಾಗಿದೆ ಅಂತ ಕೂಡ ಕಾಂಗ್ರೆಸ್ ಈಗ ಟ್ವೀಟ್ ಮಾಡಿ ತಿಳಿಸಿದೆ. ಸೊ ದೆಹಲಿಯಾದ್ಯಂತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಸೊ ಸಂಸತ್ ಭವನವನ್ನು ಕೂಡ ಮಳೆ ಬಿಟ್ಟಿಲ್ಲ. ಸೊ ದೆಹಲಿಯಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆ, ಕರೋಲ್ಬಾಗ್, ವಿಜಯ್ ಚೌಕ್, ಶಾಂತಿಪಥ ಎಲ್ಲ ಕಡೆ ಕೂಡ ಹೆಚ್ಚಿನ ಮಳೆ ಆಗ್ತಿದೆ. ಇನ್ನೊಂದು ಕಡೆ ಬಹಳ ಪ್ರಮುಖವಾಗಿ ಸಂಸತ್ ಭವನಕ್ಕೂ ಕೂಡ ಮಳೆ ಈಗ ಒಂದಷ್ಟು ತೊಂದರೆಯನ್ನು ಕೊಟ್ಟಿರೋದು. ಈಗ ಮಳೆಗೆ ಒಂದು ನೀಲಿ ಬಣ್ಣದ ಬಕೆಟನ್ನು ಇಡಲಾಗಿದೆ ನೀರು ಸಂಗ್ರಹ ಮಾಡೋದಕ್ಕೆ ಅಂತ. ಸೊ ಇದೇ ಬಕೆಟ್ನ ಫೋಟೋ ಹಾಗೇನೆ ವಿಡಿಯೋನ ಕೂಡ ಈಗ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ಈಗ ಹೊಸ ಸಂಸತ್ ಭವನದ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಪೋಸ್ಟ್ ಮಾಡಿರೋ ಹಾಗಿದೆ. ಸೊ ಸಂಸತ್ ಭವನ ದೆಹಲಿ ಒಂದು ನೀಲಿ ಬಕೆಟ್ ಅನ್ನ ಗಮನಿಸಬಹುದು. ಗೋಪುರದಿಂದ ಸೋರಿಕೆ ಆಗ್ತಿರುವಂತಹ ನೀರು, ಅದಕ್ಕೆ ಬಕೆಟ್ ಅನ್ನ ಇಡಲಾಗಿದೆ ಅಂತ ಈಗ ಕಾಂಗ್ರೆಸ್ನವರು ತಮ್ಮ ಟ್ವೀಟ್ ಮೂಲಕ ಓಲ್ಡ್ ರಾಜೇಂದ್ರ ನಗರ್ ಬೇರೆ ಬೇರೆ ಕಡೆ ಹೆಚ್ಚಿನ ಮಳೆ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ಅಕ್ಷರಶಃ ಅಬ್ಬರಿಸಿ ಬೊಬ್ಬರಿತಿರೋದು. ರಾತ್ರಿ ಸುರಿದಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೂತನ ಸಂಸತ್ ಭವನವನ್ನು ಕೂಡ ಮಳೆರಾಯ ಬಿಟ್ಟಿಲ್ಲ. ಇನ್ನು ಬೇರೆ ಬೇರೆ ಭಾಗ ನೋಡ್ತಾ ಇದ್ದಾರೆ ಅಲ್ಲಿ ಹೇಗೆ ಮಳೆ ಹೆಚ್ಚಾಗಿದೆ ಅಂತ. ಸೊ ಮಯೂರ್ ವಿಹಾರ್ ಇಲ್ಲಿ ದಾಖಲೆ ಮಳೆ ಆಗಿದೆ. ಸೊ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ಓಲ್ಡ್ ರಾಜೇಂದ್ರ ನಗರ್, ಇನ್ನು ಮೊನ್ನೆಯಷ್ಟೇ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದ ಓಲ್ಡ್ ರಾಜೇಂದ್ರ ನಗರದಲ್ಲಿ ಮತ್ತೆ ಕೃತಕ ಪ್ರವಾಹ ಸೃಷ್ಟಿಯಾಗಿದೆ. ಈ ಘಟನೆಯನ್ನು ಖಂಡಿಸಿ ಕಳೆದ 3 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಇವತ್ತು ಕೂಡ ನೀರಲ್ಲೇ ನಿಂತು ಆಕ್ರೋಶ ಹೊರಹಾಕಿದರು. ದೆಹಲಿ ಪಾಲಿಕೆಯ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದರು. ಇನ್ನು ದೆಹಲಿಯ ITO ಜಂಕ್ಷನ್ನಲ್ಲಿ ರಸ್ತೆಗಳೇ ನದಿಯಂತಾಗಿವೆ. ITO ಜಂಕ್ಷನ್ನ ಸೇತುವೆ ಜಲಾವೃತವಾಗಿದೆ. ಇನ್ನು ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ದೆಹಲಿ ಇಂಥದ್ದೇ ದೃಶ್ಯಗಳನ್ನು ನೋಡುತ್ತೆ, ನರಕ ದರ್ಶನ ಆಗುತ್ತೆ. ಅದೆಷ್ಟು ಮಟ್ಟಿಗೆ ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ರಾತ್ರಿ ಸುರಿದಂಥ ಮಳೆಗೆ ITO ಜಂಕ್ಷನ್ ಬಳಿ ಭಾರೀ ಜಾಮ್ ಉಂಟಾಗಿತ್ತು. ದೆಹಲಿಯ ಮೋತಿಬಾಗ್ನಲ್ಲೂ ಕೂಡ ಮಳೆಯಿಂದಾಗಿ ರಸ್ತೆ ಜಲಾವೃತವಾಗಿತ್ತು. ಹಾಗೆ ದೆಹಲಿಯ ಫೇಮಸ್ ಸ್ಥಳಗಳಾದಂಥ ಕರೋಲ್ಬಾಗ್, ವಿಜಯ್ ಚೌಕ್ನಲ್ಲೂ ಕೂಡ ಶಾಂತಿಪಥದಲ್ಲಿ ರಸ್ತೆಗಳು ಜಲಾವೃತವಾಗಿದ್ವು. ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಸೊ ದೆಹಲಿಯಲ್ಲಿ ಧಾರಾಕಾರ ಮಳೆ ಆಗಿರುವಂಥ ಹಿನ್ನೆಲೆ ಈಗ ಮೋತಿಬಾಗ್ ನೀವು ನೋಡ್ತಿರುವಂಥ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಯಾಕಂದರೆ ಒಂದು ಕಡೆ ಸೇತುವೆ ಬಳಿ ನೀರು ಅಲ್ಲೇ ನಿಂತಿತ್ತು, ಲಾಗ್ ಆಗಿತ್ತು. ಸೊ ಹೊಸ ಸಂಸತ್ ಭವನ ಸೇರಿದ ಹಾಗೆ ಬೇರೆ ಬೇರೆ ಕಡೆ ಇನ್ನು ಧಾರಾಕಾರ ಮಳೆ ಹಿನ್ನೆಲೆ 3 ಮನೆಗಳು ಕೂಡ ಕುಸಿದಿವೆ. ಸಬ್ಜಿ ಮಂಡಿ ಏರಿಯಾದಲ್ಲಿ ಅಂಗಡಿ ಚಾವಣಿ ನೆಲಕ್ಕೆ ಅಪ್ಪಳಿಸಿದೆ. ಇನ್ನು ದೆಹಲಿಯ ದರಿಯಾಗಂಜ್ನ ಶಾಲೆಯೊಂದರ ಗೋಡೆ ಕುಸಿದಿದೆ. ಅಲ್ಲಿ ಗೋಡೆ ಕುಸಿದಿರುವಂತಹ ಕಾರಣ ಹಲವು ವಾಹನಗಳು ಜಖಂ ಆಗಿವೆ. ಸೊ ಸಬ್ಜಿ ಮಂಡಿ ಏರಿಯಾ ಇದು ದೆಹಲಿಯಲ್ಲಿ. ಕಟ್ಟಡಗಳು ಮಳೆಗೆ ಕುಸಿತಾ ಇವೆ.